ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಅಪ್ಡೇಟು ಏನಪ್ಪ ಅಂತಂದರೆ, ನಿಮಗೆ ಗೊತ್ತಿರೋ ಹಾಗೆ ಆ್ಯಪಲ್ ವಾಚ್ ನೋಡಿದ್ರೆ ನೀವೆಲ್ಲರೂ ನಾವು ನೋಡಿರೋ ಆ್ಯಪಲ್ ವಾಚು ಈಗ ನಾರ್ಮಲ್ ವಾಚ್ ತಗೊಂಡ್ರು ಒಂದು 5,000 ಒಂದು ಹೋಗ್ಲಿ ಒಂದು 2-3 ಸಾವಿರ ಹಂಗಿರುತ್ತೆ. ಆದರೆ ಇವಾಗ ಹೇಳ್ತಿರೋ ವಾಚು 50,000 ರೂಪಾಯಿ. ಅದು ಪ್ರೈಸ್ ನೆನೆಸ್ಕೊಂಡ್ಬಿಟ್ರೆ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಅದು 50,000 ರೂಪಾಯಿ ಕೊಟ್ಟು ತಗೊಬೋದಾ ವಾಚು? ಅದ್ರ ಬಗ್ಗೆ ಮಾಹಿತಿ ನಿಮಗೆ ಕೊಡಕ್ಕೆ ಬಂದಿದ್ದೀನಿ ಇವತ್ತು. ಅದಕ್ಕಿಂತ ಮುಂಚೆ ನೀವಿನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಪಕ್ಕದಲ್ಲಿ ಬೆಲ್ ಐಕನ್ ಒತ್ತಿರಿ. ಅದು ಒತ್ತೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇವಾಗಲೇ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವಾಗ ಡೈರೆಕ್ಟ್ ವಾಚಿಗೆ ಬಂದ್ವಿ ಅಂತಂದರೆ, ವಾಚು ಹೆಸರು ಬಂದ್ಬಿಟ್ಟು ಆ್ಯಪಲ್ ವಾಚ್ ಸೀರೀಸ್ 10. ಅದು 50,000 ರೂಪಾಯಿ ಕೊಟ್ಟು ತಗೊಬೋದ ವಾಚು ಇಲ್ವಾ ನೋಡೋಣ ಇವತ್ತು. ಮೇನ್ ಡಿಸ್ಪ್ಲೇಗೆ ಹೋದ್ವಿ ಅಂತಂದರೆ ರಿಟೈನಾ LPTO OLED ಡಿಸ್ಪ್ಲೇ ಕೊಟ್ಟಿದ್ದಾರೆ ಅದರಲ್ಲಿ. ಅಂದರೆ ಎಡ್ಜಿಂದ ಎಡ್ಜಿಗೆ, ಅಂದರೆ ಈಗ ಕರ್ವ್ ಡಿಸ್ಪ್ಲೇ ಎಲ್ಲ ನೋಡಿದಿರಲ್ಲ ಅದೇ ಟೈಪು ಇದರಾಗೂ ಡಿಸ್ಪ್ಲೇ ಕರ್ವ್ ಇದೆ ಎಡ್ಜಿಂದ ಎಡ್ಜಿಗೆ. ಆ ಡಿಸ್ಪ್ಲೇ 2,000 ನೀಟ್ಸ್ ಪೀಕ್ ಬ್ರೈಟ್ನೆಸ್ ಹೊಂದಿದೆ. ಅಂದರೆ ನೀವು ಬಿಸಿಲಲ್ಲಿ ಹೋದ್ರೂ ಸಹ ಯೂಸ್ ಮಾಡ್ಬೋದು, ಅದು ಅಷ್ಟು ಬ್ರೈಟಾಗಿ ಕಾಣುತ್ತೆ. 2,000 ನೀಟ್ಸ್ ಅಂದರೆ ಏನು ಸುಮ್ಮನೆ ಅಲ್ಲ. ಈಗ ಮೊಬೈಲ್ಸಿಗೆ 1,000 ನೀಟ್ಸ್ ಬ್ರೈಟ್ನೆಸ್ ಕೊಡ್ತಿದ್ದಾರೆ. ಆದರೆ ಈ ವಾಚಿಗೆ 2,000 ನೀಟ್ಸ್ ಪೀಕ್ ಬ್ರೈಟ್ನೆಸ್ ಕೊಟ್ಟಿದ್ದಾರೆ. ಅಂದರೆ ನೀವು ಬಿಸಿಲಿಗೆ ಹೋದ್ರೂ ಆರಾಮಾಗಿ ಯೂಸ್ ಮಾಡ್ಬೋದು. ಅದು ಬ್ರೈಟ್ನೆಸ್ ಕೆಪಾಸಿಟಿ 40% ಇರೋದಷ್ಟೇ. ಅಂದರೆ 40%ಗೆ ಫುಲ್ಲು ಬ್ರೈಟ್ನೆಸ್ ನೀಡುತ್ತೆ ಅದು ಡಿಸ್ಪ್ಲೇ. ಥಿಕ್ನೆಸ್ಸಿಗೆ ಬಂದ್ವಿ ಅಂತಂದರೆ 9.7 mm. ವಾಚ್ ಬಂದ್ಬಿಟ್ಟು 36 ಗ್ರಾಮ್ ಇದೆ. ಡಿಸ್ಪ್ಲೇದಾಗಿರಲಿ ಮತ್ತು ವಾಚ್ ಇದು ಥಿಕ್ನೆಸ್ ಆಗಿರಲಿ ವೇಟ್ ಆಗಿರಲಿ ಅದೆಲ್ಲ ಪಕ್ಕದಾಗಿಟ್ರು ಇದರಲ್ಲಿ ಫ್ಯೂಚರ್ ಹಲವಾರು ಇದ್ದಾವೆ. ಅದರ ಫ್ಯೂಚರು ಬರೋದೆಲ್ಲ ಹೇಳ್ಕೊಂತ ಹೋದರೆ ಫುಲ್ಲು ಇಡೀ ದಿನ ಟೈಮ್ ಹಿಡಿಯುತ್ತೆ. ಆದರೆ ಅಷ್ಟು ಹೇಳಲ್ಲ ನಾನು. ಸಿಂಪಲಾಗಿ ಇಂಪಾರ್ಟೆಂಟ್ ಎಷ್ಟೆಷ್ಟು ಫ್ಯೂಚರ್ ಇದಾವೋ ಅಷ್ಟೆಷ್ಟು ಮಾತ್ರ ಹೇಳ್ಕೊಂಡು ಹೋಗ್ತೀನಿ ನಾನು. ಎಲ್ಲ ವಾಚೆಲ್ಲ ನೋಡಿರ್ತೀರ ನೀವು. ಸ್ಕ್ರೀನ್ ಟಚ್ ವಾಚಲ್ಲಿ 2,000-3,000 ರೂಪಾಯಿ ಎಲ್ಲ ಸಿಕ್ಬಿಡ್ತಾವಲ್ಲ, ಅಂಥ ವಾಚೆಲ್ಲ ನೋಡಿರ್ತೀರ ನೀವು. ಈಗ ಬ್ಲಡ್ ಚೆಕಪ್ ಆಗಿರ್ಬೋದು, ಹಾರ್ಟ್ ಪ್ರೆಷರ್ ಮತ್ತು ಚೆಕ್ ಮಾಡೋದಾಗಿರ್ಬೋದು, ಮತ್ತು ಆರೋಗ್ಯಕ್ಕೆ ತಕ್ಕಂತೆ ಏನು ಮತ್ತು ಉಸಿರು ಆಡೋದು, ಬ್ರೀತಿಂಗಿಂದು ಮತ್ತು ಚೆಕ್ ಮಾಡೋದು, ಅದು ಹಲವಾರು ಸೆನ್ಸರ್ ನೋಡಿರ್ತೀರ. ಅದರಲ್ಲೂ ಸಹ ಇದರ ಕೊಟ್ಟಿದ್ದಾರೆ. ಆದರೆ ಅದಕ್ಕಿಂತ ಮೀರಿದ್ದು ಸೆನ್ಸರ್ಗಳು ಇದ್ದಾವೆ, ನಾನು ಹೇಳ್ಕೊಂತ ಹೋಗ್ತೀನಿ. ಮೊದಲದಾಗಿ ನೀವು ನೋಡಿರ್ತೀರಲ್ಲ, ಈಗ ಮೊಬೈಲಲ್ಲಿ GPS ಇರುತ್ತೆ, ಅದರಲ್ಲಿ ಟ್ರ್ಯಾಕ್ ಮಾಡ್ಬೋದು. ಮತ್ತು ನೀವು ಲೊಕೇಶನ್ ಎಲ್ಲ ಅದರಲ್ಲಿ ನೋಡ್ಬೋದು. ಮೊಬೈಲು ನೀವೆಲ್ಲಿ ಲೊಕೇಶನ್ ಏನಾದರೂ ಮತ್ತು ಏನಾದರೂ ತಪ್ಪಿದರೆ ನೀವೇನಾದರೂ ಮತ್ತು ಮೊಬೈಲಾಗಿ ಮ್ಯಾಪ್ ಹಾಕಿ ನೋಡ್ತಿರಲ್ಲ ಅದ್ರಿಗೂ ಮತ್ತು ಇದ್ರಿಗೂ ಸಹ ನೋಡ್ಬೋದು. ಲೈಕ್ ನೋಡಿದ್ರಲ್ಲ ಬ್ಯಾಂಡ್, ಅದು ಅಲ್ಯೂಮಿನಿಯಂ ಬರುತ್ತೆ ಬ್ಯಾಂಡು. ಅದು ನಾರ್ಮಲ್ ಬ್ಯಾಂಡ್ ಅಲ್ಲ ಅದು, ಮತ್ತು ಅಲ್ಯೂಮಿನಿಯಂ ಬರುತ್ತೆ. ಮತ್ತು ಟೆಂಪ್ರೇಚರ್ ತೋರಿಸುತ್ತೆ, ಅದು ಎಷ್ಟು ಟೆಂಪ್ರೇಚರ್. ಮತ್ತು ಈಗ ಮೊಬೈಲಾಗ ನೋಡ್ತಿರಲ್ಲ, ಈಗ ಟೆಂಪ್ರೇಚರ್ ಅಂತಂದರೆ ಈಗ ಎಷ್ಟು ಟೆಂಪ್ರೇಚರ್ ಈಗ ಇದೆ, 30 ಡಿಗ್ರಿ 40 ಡಿಗ್ರಿ ಹಂಗಿರುತ್ತಲ್ಲ ಆ ರೀತಿ. ಮತ್ತು ಇದರಲ್ಲೂ ತೋರಿಸುತ್ತೆ ಟೆಂಪ್ರೇಚರ್ ಸೆನ್ಸರ್ ಇದೆ. ಮತ್ತು ಅದೇ ರೀತಿ ಮತ್ತು ಬ್ಯಾಕ್ ಲೈಟ್ ಸೆನ್ಸರ್ ಆನ್ ಆಗೋದಕ್ಕೆ ಮತ್ತು ಬ್ಯಾಕ್ ಲೈಟ್ ಆನ್ ಆಗುತ್ತೆ. ಆ ಲೈಟೇ ನಿಮಗೆ ಮತ್ತು ಕೈಯಲ್ಲಿ ಕಟ್ಕೊಂಡ್ರೆ ಅದು ಕೈಯಲ್ಲಿರೋ ಮತ್ತು ಪ್ರತಿಯೊಂದು ಸ್ಕ್ಯಾನ್ ಮಾಡುತ್ತೆ. ಸ್ಕ್ಯಾನ್ ಮಾಡಿ ನಿಮಗೆ ರಿಪೋರ್ಟ್ ಕೊಡುತ್ತೆ. ಮತ್ತು ವಾಟರ್ ಟೆಂಪ್ರೇಚರ್ ಕೂಡ ಇದೆ ಇದರಲ್ಲಿ. ವಾಟರ್ ಟೆಂಪ್ರೇಚರ್ ಅಂತಂದರೆ ನೀವು ಎಷ್ಟು ಅಡಿ ಒಳಗಡೆ ವಾಚ್ ಇದೆ ಅಂತಂದು ಅದನ್ನು ಕೂಡ ಟೆಂಪ್ರೇಚರ್ ತೋರಿಸುತ್ತೆ. ಮತ್ತು ವಾಟರ್ ಪ್ರೂಫ್ ಅಂದಮೇಲೆ ನಿಮಗೆ ವಾಟರ್ ಪ್ರೂಫು 50 ಮೀಟ್ರ್ ಅಷ್ಟೇ ಹೋಗೋದು ಅದು ಒಳಗಡೆ. ಮತ್ತು 50 ಮೀಟ್ರ್ಗಿಂತ ಮತ್ತು ಜಾಸ್ತಿ 60 ಮೀಟ್ರು 70 ಮೀಟ್ರು ಹಂಗೆ ಒಳಗಡೆ ತಗೊಂಡು ಹೋದ್ರೂ ವಾಚು ಅದು ನೀರೆಲ್ಲ ಹೋಗ್ಬಿಡ್ತವೆ ಒಳಗಡೆ. ಅದಕ್ಕೆ ಅದು ಮಿನಿಮಮ್ ಕೊಟ್ಟಿರೋದು 50 ಮೀಟ್ರು ಅಷ್ಟೇ. 50 ಮೀಟ್ರ್ ಒಳಗೆ ಅಷ್ಟೇ ತಗೊಂಡು ಹೋಗೋಕ್ಕಾಗೋದು ವಾಚು ನೀರೊಳಗೆ. ಅದನ್ನು ಬಿಟ್ಟು ಇನ್ನೂ ಒಳಗಡೆ ತಗೊಂಡು ಹೋಗೋಕ್ಕಾಗಲ್ಲ. ಮತ್ತು ಆಗಲೇ ಹೇಳ್ದಂಗೆ ಬ್ಲಡ್ ಮತ್ತು ಆಕ್ಸಿಜನ್ನು ಟೆಂಪ್ರೇಚರ್ ಚೆಕ್ ಮಾಡೋದು ಕೂಡ ಸೆನ್ಸರ್ ಇದೆ. ಮತ್ತು ಈಗ ಹೊಸದಾಗಿ ಅದ್ರಾಗೆ 2nd ಜನರೇಷನ್ OS ಅಪ್ಡೇಟ್ ಮಾಡಿದ್ದಾರೆ, OS 18 ಹೇಳಿದ್ನಲ್ಲ. ಇಡೀ ಫ್ಯೂಚರ್ಸ್ ಎಲ್ಲ ಹೇಳ್ಕೊಂಡು ಹೋದರೆ ಇನ್ನೂ ಹಲವಾರು ಫ್ಯೂಚರ್ಸ್ ಇದ್ದಾವೆ. ನಾನು ಇಂಪಾರ್ಟೆಂಟು ಈಗ ನಾರ್ಮಲ್ ಎಲ್ಲ ಇರುತ್ತಲ್ಲ ಅದಷ್ಟೇ ಕ್ಯಾಪ್ಚರ್ ಮಾಡಿ ನಿಮಗೆ ಹೇಳ್ತಾರೆ ಅದಷ್ಟೇ. ಅದನ್ನ ಬಿಟ್ಟು ಕೆಲಸಕ್ಕೆ ಬರ್ತಾವೆಲ್ಲ ಮತ್ತು ಅದರಲ್ಲಿ ಇದ್ದಾವೆ ಹಲವಾರು ಫ್ಯೂಚರ್ಸ್ಗಳೆಲ್ಲ, ಅದೆಲ್ಲ ನೀವು ಯೂಸ್ ಮಾಡಲ್ಲ ಗೊತ್ತು.
ಕೆಲವ್ರು ಯೂಸ್ ಮಾಡ್ತಾರೆ, ಕೆಲವ್ರು ಯೂಸ್ ಮಾಡಲ್ಲ. ಹಂಗಾಗಿ ಈಗ ನಾರ್ಮಲ್ ಈಗ ಎಲ್ಲರೂ ಈಗ ನಾರ್ಮಲ್ ನೀವೆಲ್ಲ ಯೂಸ್ ಮಾಡ್ತಿರಲ್ಲ, ಈಗ ಮೊಬೈಲಾಗಿ ಏನೇನು ಯೂಸ್ ಮಾಡ್ತಿರೋ GPS ಆಗಿರ್ಬೋದು ಮತ್ತು ಮ್ಯಾಪ್ಸ್ ಅದೆಲ್ಲ ಏನೇನು ಯೂಸ್ ಮಾಡ್ತಿರೋ ಅದ್ರಾಗೆ ಸೇಮ್ ಇದ್ರಾಗ ಕೊಟ್ಟಿರೋದು. ಮತ್ತು ನೀವು ಮತ್ತು ಈ ವಾಚು ಮೊಬೈಲಿಗೂ ಕನೆಕ್ಟ್ ಮಾಡ್ಕೊಬೋದು. ಮತ್ತು ಮೊಬೈಲಿಂದ ನೀವು ಏನಾದ್ರು ಸ್ಟೋರೇಜು ಮತ್ತು ಏನಾದ್ರು ಕಳ್ಸ್ಕೊಳೋದಿದ್ರೆ ಇದ್ರಾಗೆ ಕಳ್ಸ್ಕೊಬೋದು. ಬ್ಲೂಟೂತ್ ಕೊಟ್ಟಿದ್ದಾರೆ, ಇದರಲ್ಲಿ ಕನೆಕ್ಟ್ ಮಾಡ್ಕೊಬೋದು ಮೊಬೈಲಿಗೆ. ಅದು ಕೂಡ ಫ್ಯೂಚರ್ ಇದೆ. ಅದು ಈ ವಾಚಲ್ಲಿ ಅಂತಲ್ಲ, ಎಲ್ಲ ವಾಚಲ್ಲೂ ಕೊಟ್ಟಿದ್ದಾರೆ ಈಗ ಆಲ್ರೆಡಿ. ನಿಮ್ಮ ಹತ್ರ ದುಡ್ಡು ಇದೆ ಅಂತಂದರೆ ಮಾತ್ರ ಈ ವಾಚನ್ನು ತಗೊಳ್ರಿ, ಇಲ್ಲಾಂದರೆ ದಯವಿಟ್ಟು ತಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ಈಗ 2-3 ಸಾವಿರ ರೂಪಾಯಿಗೆ, ಈಗ 5,000 ರೂಪಾಯಿಗೆ ವಾಚು ಮತ್ತು 2-3 ಸಾವಿರ ರೂಪಾಯಿ ವಾಚು ಅದರಲ್ಲೇ ಕೊಡ್ತಿದ್ದಾರೆ ಇಷ್ಟು ಫ್ಯೂಚರು. ಇನ್ನೇನೋ ದೊಡ್ಡದಾಗ ಅಂತಿಂತ ಫ್ಯೂಚರನ್ನು ಕೊಟ್ಟಿಲ್ಲ ಇದ್ರಾಗೇನೋ, ಸೇಮ್ ಫ್ಯೂಚರೇ. ಅಂದರೆ ಇದರಲ್ಲಿ OS ಅಪ್ಡೇಟ್ ಮಾಡಿದ್ದಾರೆ, ಮತ್ತು ಡಿಸ್ಪ್ಲೇ ಅಪ್ಡೇಟ್ ಮಾಡಿದ್ದಾರೆ, ಮತ್ತು ವಾಟರ್ ಪ್ರೂಫು ಎಲ್ಲ ವಾಚಲ್ಲೂ ಬರುತ್ತೆ. ಆದರೆ ಅದು ಅಡಿ ಜಾಸ್ತಿ ಕೊಟ್ಟಿದ್ದಾರೆ ಅಷ್ಟೇ. ಇದರಲ್ಲಿ ಮೀಟ್ರು ಇದರಲ್ಲಿ 50 ಮೀಟ್ರ್ ಕೊಟ್ಟಿದ್ದಾರೆ, ಅದರಾಗೆಲ್ಲ ಒಂದು 20 ಮೀಟ್ರು 10 ಮೀಟ್ರು ಹಂಗೆ ಕೊಡ್ತಾರೆ ಅಷ್ಟೇ. ಇದರಲ್ಲಿ ಮೀಟ್ರ್ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಅಷ್ಟೇ, 50 ಮೀಟ್ರು. ಅಂದರೆ ನೀರಿಂದ ಒಳಗಡೆ ಅಡಿ ಜಾಸ್ತಿ ಕೊಟ್ಟಿದ್ದಾರೆ ಅಷ್ಟೇ ಇದರಾಗೆ ತಗೊಂಡು ಹೋಗೋಕ್ಕೆ. ಮತ್ತು ಅದಲ್ಲದೆ ಇದರಲ್ಲಿ ಏನು ಅಪ್ಡೇಟ್ ಮಾಡಿಲ್ಲ. ಆ್ಯಪಲ್ ವಾಚು 20,000 ರೂಪಾಯಿಗಳು ಸಿಗುತ್ತೆ, ಅದು ತಗೊಂಡ್ರೆ ಬೆಟ್ರು. ನೀವು ಇದು ತಗೊಂಡ್ರೆ 50,000 ರೂಪಾಯಿಗೆ ಒಟ್ಟಲ್ಲ ಅನಿಸುತ್ತೆ ನನಗೇನೋ. ನಿಮ್ಮ ಹತ್ರ ದುಡ್ಡಿದ್ರೆ ತಗೊಳ್ರಿ, ಇಲ್ಲಾಂದರೆ ದಯಮಾಡಿ EMI ಹಂಗೆ ಏನು ತಗೊಳಕ್ಕೆ ಹೋಗ್ಬೇಡ್ರಿ. ಇದ್ರ ಬದಲೇ ಐಫೋನು ತಗೊಂಡ್ರೆ ಎಷ್ಟೋ ಬೆಟ್ರು ಅನಿಸುತ್ತೆ. ಸುಮ್ಮನೆ ವಾಚು ಏನಿಲ್ಲ, ಶೋಕಿ ಮಾಡೋಕೆ ಅಷ್ಟೇ ಪಾಡಿದ್ವಲ್ಲ ವಾಚ್ ಕೊಡೋವೆಲ್ಲ. ದಯಮಾಡಿ ಇಷ್ಟು 50,000 ರೂಪಾಯಿ ಕೊಟ್ಟು ಒಂದು ವಾಚ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ದಯಮಾಡಿ. ಇದಿಷ್ಟು ಇವತ್ತಿನ ಅಪ್ಡೇಟು ಈ ವಾಚಿನ ಬಗ್ಗೆ. ಮತ್ತು ಮುಂದಿನ ಅಪ್ಡೇಟು ನಿಮಗೇನಾರು ಯಾವುದ್ರ ಬಗ್ಗೆ ಬೇಕು ಅಂತ ಅಂದು ಕಮೆಂಟ್ ಮಾಡಿ ತಿಳಿಸಿದರೆ ನಾನು ಅದ್ರ ಬಗ್ಗೆನೇ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಮತ್ತೆ ಮುಂದಿನ ಅಪ್ಡೇಟ್ಗೋಸ್ಕರ ಕಾಯ್ತೀರಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ.